ಇರಾನ್ಗೆ ಸಂಪೂರ್ಣವಾಗಿ ಬೆಂಬಲ ಘೋಷಿಸಿದ ಚೀನಾ ಹಾರ್ಮುಜ್ ಹಿಡಿತಕ್ಕೆ ಮುಂದಾದ ಅಮೆರಿಕಾಗೆ ತಿರುಗೇಟನ್ನ ಕೊಟ್ಟಿದೆ ಚೀನಾ. ಇರಾನ್ಗೆ ಸಂಪೂರ್ಣ ಬೆಂಬಲ ಘೋಷಿಸಿದೆ ಚೀನಾ. ಹಾರ್ಮುಜ್ ಹಿಡಿತಕ್ಕೆ ಮುಂದಾದ ಅಮೆರಿಕಾಗೆ ತಿರುಗೇಟು. ವಿಶ್ವದಲ್ಲಿ ಶಾಂತಿ ಸ್ಥಿರತೆಗಾಗಿ ನಾವು ಬದ್ಧರಾಗಿದ್ದೇವೆ. ಮಧ್ಯಪ್ರಾಚ್ಯದ ಪರಿಸ್ಥಿತಿಯನ್ನ ಗಮನಿಸುತ್ತಿದ್ದೇವೆ. ಹಡಗುಗಳು ಹಾರ್ಮುಜ್ ಮೂಲಕ ಸಂಚರಿಸುತ್ತಿವೆ. ಇರಾನ್ ಜೊತೆ ವ್ಯಾಪಾರ ಇಂಧನ ಒಪ್ಪಂದ ಹೊಂದಿದ್ದೇವೆ. ಇರಾನ್ ಜೊತೆಗಿನ ಒಪ್ಪಂದವನ್ನ ನಾವು ಗೌರವಿಸುತ್ತೇವೆ. ನಮ್ಮ ವ್ಯಾಪಾರದಲ್ಲಿ ಇತರರು ಹಸ್ತಕ್ಷೇಪ ಮಾಡಬಾರದು. ಹಾರ್ಮುಜ್ ಹಿಡಿತಕ್ಕೆ ಮುಂದಾದ ಅಮೆರಿಕಾಗೆ ಚೀನಾ ಕೌಂಟರ್ ಅನ್ನ ಕೊಟ್ಟಿದೆ. ಇರಾನ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ಘೋಷಿಸಿದ ಚೀನಾ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಯಾವುದಾದ್ರೂ ದೇಶ ಸಪೋರ್ಟನ್ನ ಮಾಡ್ತು ಅಂತ ಅಂದ್ರೆ ಇರಾನ್ಗೆ ದೊಡ್ಡ ಮಟ್ಟದ ಪರಿಸ್ಥಿತಿಯನ್ನ ನೀವು ಎದುರಿಸಬೇಕಾಗುತ್ತೆ, ಹುಷಾರು ಅಂತ ವಾರ್ನಿಂಗ್ ಅನ್ನ ಮಾಡ್ತಾರೆ. ಚೀನಾಗೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಅನ್ನ ಮಾಡ್ತಾರೆ, ನೀವು ಅವರಿಗೆ ಶಸ್ತ್ರಾಸ್ತ್ರಗಳ ಬಳಕೆಗೆ ಸಹಾಯವನ್ನ ಮಾಡೋ ಹಾಗಿಲ್ಲ, ನೀವು ಟ್ರಾನ್ಸ್ಪೋರ್ಟ್ ಮಾಡಿ ಕೊಡೋ ಹಾಗಿಲ್ಲ ಅಂತ. ಬಟ್ ಚೀನಾ ನೋಡಿ, ಅದು ನಮ್ಮ ಮತ್ತು ಇರಾನ್ ಮಧ್ಯೆ ಇರುವಂತಹ ಒಪ್ಪಂದ, ವ್ಯಾಪಾರ, ಅದ್ರ ಬಗ್ಗೆ ಥರ್ಡ್ ಪರ್ಸನ್ಸ್ ಯಾಕೆ ಹಸ್ತಕ್ಷೇಪ ಮಾಡಬೇಕು, ಎಂಟ್ರಿ ಆಗಬೇಕು? ಈಗಾಗಲೇ ಏನು ಒಪ್ಪಂದ ಮಾಡ್ಕೊಂಡಿದ್ದೀವಿ, ವ್ಯಾಪಾರ ಇದೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ, ನಾವು ಅದನ್ನು ಗೌರವಿಸ್ತೀವಿ. ಅದನ್ನು ನೀವು ಪ್ರಶ್ನೆ ಮಾಡುವಂಥ ಹಕ್ಕು ಮತ್ತು ನೈತಿಕತೆ ನಿಮಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಟ್ರಂಪ್ಗೆ ತಿರುಗೇಟನ್ನು ಕೊಟ್ಟಿದೆ ಚೀನಾ. ಚೀನಾದಿಂದ ಇರಾನ್ ವಸ್ತುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಿಕೊಳ್ಳುತ್ತೆ, ಇರಾನ್ನಲ್ಲಿ ರೆಡಿ ಮಾಡುತ್ತೆ, ಡ್ರೋನ್ಗಳ ಬಳಕೆಗೆ ರೆಡಿ ಮಾಡಿಕೊಳ್ಳುತ್ತೆ, ಕ್ಷಿಪಣಿಗಳ ಬಳಕೆಗೆ ಅಲ್ಲಿ ರೆಡಿ ಮಾಡಿಕೊಳ್ಳೋದಕ್ಕೆ ಚೀನಾದಿಂದ ಟ್ರಾನ್ಸ್ಪೋರ್ಟ್ ಮಾಡಿಕೊಳ್ಳುತ್ತೆ. ಹೀಗಾಗಿ ಒಂದು ಕಡೆ ಚೀನಾ ಮತ್ತು ಇರಾನ್ನ ಸಂಬಂಧ ವ್ಯಾಪಾರದಲ್ಲಿ ಚೆನ್ನಾಗೇ ಇರುವಂಥದ್ದು. ಇನ್ನು ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಯಾರೆಲ್ಲ ಇರಾನ್ಗೆ ಸಹಾಯ ಮಾಡಿದ್ದೀರಲ್ಲ, ಯಾವೆಲ್ಲ ದೇಶಗಳು ಹೆಲ್ಪ್ ಮಾಡಿದ್ದಾವೆ ಅಲ್ಲ, ಅವಕ್ಕೆ 50% ನಾನು ಸುಂಕವನ್ನು ವಿಧಿಸ್ತೀನಿ. ಅಮೆರಿಕಾಗಿರುವಂಥ ಅಸ್ತ್ರ ಅದೊಂದೇ ನೋಡಿ. ಹಾಗಾಗಿನೇ ಎಲ್ಲ ದೇಶಗಳು ಒಂಚೂರು ಹಿಂದೇಟು ಹಾಕ್ತವೆ. ಇವನ್ ತಲೆ ಕೆಟ್ಟವನು ಏನಾದರೂ ಈ ರೀತಿಯಾಗಿ ಮಾಡಿಬಿಟ್ರೆ ನಮ್ಮ ವ್ಯಾಪಾರಕ್ಕೆ ತುಂಬ ತೊಂದರೆ ಆಗುತ್ತೆ, ನಾವು ಎಕನಾಮಿಕ್ಲಿ ಸ್ವಲ್ಪ ವೀಕ್ ಆಗಬೇಕಾಗುತ್ತೆ, ಯಾಕೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ದೇಶಗಳು ಯೋಚನೆ ಮಾಡುವಂಥದ್ದು. ಬಟ್ ಚೀನಾ ಮಾತ್ರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳುತ್ತೆ. ಇಷ್ಟು ಯುದ್ಧ ಆದರೂ ಇರಾನ್ ಮತ್ತು ಚೀನಾ ನಡುವಿನ ವ್ಯಾಪಾರ ವಹಿವಾಟುಗಳು ಬಂದಾಗಿರಲಿಲ್ಲ. ಚೀನಾಗೆ ಹಡಗುಗಳು ಹೇಗೆ ಟ್ರಾನ್ಸ್ಪೋರ್ಟ್ ಆಗ್ತಾನೇ ಇತ್ತು, ಸಮಸ್ಯೆ ಏನೂ ಆಗಲಿಲ್ಲ. ಹಾಗಾಗಿ ಚೀನಾ ಹೇಳುತ್ತೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ತಿರುಗೇಟನ್ನು ಕೊಟ್ಟಿದೆ.